ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ಬರ್ತಕ್ಕಂಥ PDO ಪರೀಕ್ಷೆ ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಆಗಿರ್ಬೋದು, ಇವೆರಡೂ ಪರೀಕ್ಷೆಗಳಿಗೆ ಸಾಮಾನ್ಯ ಕನ್ನಡ, ಜನರಲ್ ಇಂಗ್ಲೀಷ್, ಜನರಲ್ ಕಂಪ್ಯೂಟರ್ ಈ ಮೂರಕ್ಕೂ ಒಳಗೊಂಡಂತಹ ಒಂದು ಪ್ರಶ್ನೆ ಪತ್ರಿಕೆ ಇದ್ದೇ ಇರ್ತದೆ. ಹಾಗಾಗಿ ನಾವು ಬರೀ ಸಾಮಾನ್ಯ ಕನ್ನಡ, ಬರೀ ಸಾಮಾನ್ಯ ಇಂಗ್ಲೀಷ್, ಬರೀ ಕಂಪ್ಯೂಟರ್ ಬಗ್ಗೆ ನೋಡ್ಕೊಂತ ಹೋದರೆ ಟೈಮ್ ಸಾಲಲ್ಲ. ಸೊ ನಾನು ಇಂದಿನ ವಿಡಿಯೋದಲ್ಲಿ ಸಾಮಾನ್ಯ ಕನ್ನಡದ ಒಂದು ವಿಡಿಯೋ ಮಾಡಿದ್ದೆ. ಅಟ್ ಪ್ರೆಸೆಂಟ್ ಈಗ ನಾನು ಜನರಲ್ ಇಂಗ್ಲೀಷ್ನ ವಿಡಿಯೋ ಮಾಡ್ತೇನೆ. ನೆಕ್ಸ್ಟ್ ನಾನು ಕಂಪ್ಯೂಟರ್ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ. ಹೀಗೆ ಸಾಮಾನ್ಯ ಕನ್ನಡ, ಜನರಲ್ ಇಂಗ್ಲೀಷ್, ಕಂಪ್ಯೂಟರ್, GK ಇವು ನಾಲ್ಕನ್ನು ಕೂಡ ಕವರ್ ಮಾಡ್ಕೊತ ಹೋಗ್ತೇನೆ. ಗಮನವಿಟ್ಟು ನೋಡಿ ಮತ್ತು PDO ಅಥವಾ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಿ. ಒಂದನೇ ಪ್ರಶ್ನೆ ನೋಡೋಣ. ಅಮಾಂಗ್ ದಿ ಸ್ಟೂಡೆಂಟ್ಸ್ ದ ಪೂರ್ ಡ್ಯಾಶ್ ವರ್ ಗಿವನ್ ಯೂನಿಫಾರ್ಮ್ ಆ್ಯಂಡ್ ಬುಕ್ಸ್ ಫ್ರೀ ಆಫ್ ಕಾಸ್ಟ್. ನೋಡಿ, ಪ್ರಶ್ನೆಯನ್ನು ಕರೆಕ್ಟಾಗಿ ನೋಡಿದರೆ ಮಾತ್ರ ನಿಮಗೆ ಉತ್ತರ ಕೊಡೋಕ್ಕಾಗುತ್ತೆ. ನೋಡಿರಿ, ONCE ಒನ್ಸ್, ONE 1, ONE'(S ಒನ್ಸ್, ONES ಒನ್ಸ್. ಇದಕ್ಕೆ ಸರಿಯಾದ ಉತ್ತರ ONES ಒನ್ಸ್. ಯಾಕೆ ಈ ONESನೇ ಯೂಸ್ ಮಾಡಿದ್ವಿ ನೋಡ್ರಿ, ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ವರ್ಗೆ. ಏನು ವರ್ಗೂ ONESಗೂ ಏನು ಸಂಬಂಧ? ಯಾವುದೇ ಒಂದು ಸೆಂಟೆನ್ಸ್ ಸಿಂಗ್ಯುಲರ್ ಆಗಿದ್ದರೆ ನೀವು ONE1 ಯೂಸ್ ಮಾಡಬೇಕು. ಇಫ್ ಇಟ್ ಈಸ್ ಪ್ಲೂರಲ್ ನೀವು ONES ಒನ್ಸ್ ಅಂತ ಯೂಸ್ ಮಾಡಬೇಕು. ಬಟ್ ಇಲ್ಲಿ ನೋಡಿ, ಇಲ್ಲಿ ವರ್ ಇದೆ, ಇಟ್ ಈಸ್ ಎ ಪ್ಲೂರಲ್. ಸೊ ಯು ಕ್ಯಾನ್ ಯೂಸ್ ONES ಒನ್ಸ್. ಅಥವಾ ಇಲ್ಲಿ ಏನಾದರೂ ವಾಸ್ ಇತ್ತು ಅಂದರೆ ನೀವು ಆಟೋಮೆಟಿಕಲಿ ONE1 ಯೂಸ್ ಮಾಡ್ಬೋದಿತ್ತು. ಬಟ್ ಅಲ್ಲಿ ವರ್ ಇದೆ, ವರ್ ಈಸ್ ಎ ಪ್ಲೂರಲ್. ಸೊ ನಾವಿಲ್ಲಿ ONES. ಅಮಾಂಗ್ ದಿ ಸ್ಟೂಡೆಂಟ್ಸ್ ದ ಪೂರ್ ಒನ್ಸ್ ವರ್ ಗಿವನ್ ಯೂನಿಫಾರ್ಮ್ ಆ್ಯಂಡ್ ಬುಕ್ಸ್ ಫ್ರೀ ಆಫ್ ಕಾಸ್ಟ್. ಈ ಟೇಬಲ್ನ ನೀವು ಗಮನಿಸಬೇಕು. ನೋಡಿ, ಸಿಂಗ್ಯುಲರು, ಪ್ಲೂರಲ್ಲು, ಪೊಸೆಸಿವ್ ಇದ್ದಾಗ, ರಿಫ್ಲೆಕ್ಸಿವ್ ಅಥವಾ ಇಂಟೆನ್ಸಿವ್ ಇದ್ದಾಗ ಏನೇನು ಯೂಸ್ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದೀನಿ. ಶಿ ಯೂಸ್ ಮಾಡಬೇಕು. ಯಾವಾಗ ಶಿ ಅಂತ ಇದ್ದಾಗ ಒನ್ ಯೂಸ್ ಮಾಡಬೇಕು. ಶಿ, ಐ, ಯು, ಇಟ್, ದಿಸ್, ದಟ್, ವಾಸ್ ಇವೆಲ್ಲವೂ ಇದ್ದಾಗ ನಾವು ಒನ್ ಅಂತ ಯೂಸ್ ಮಾಡಬೇಕು. ದೇ, ವಿ, ಯು, ದೀಸ್, ದೋಸ್, ವರ್ ಇವೆಲ್ಲ ಇದ್ದಾಗ ನಾವು ONES ಅಂತ ಯೂಸ್ ಮಾಡಬೇಕು. ONE'(S) ಯಾವಾಗ ಯೂಸ್ ಮಾಡಬೇಕು ಅಂದರೆ ಹಿಸ್, ಹರ್, ಮೈ, ದೇರ್, ಅವರ್, ಯುವರ್, ಇಟ್ಸ್. ಅದೇ ರೀತಿ ಒನ್ ಸೆಲ್ಫ್ ಯಾವಾಗ ಯೂಸ್ ಮಾಡಬೇಕು ಅಂದರೆ ಹಿಮ್ಸೆಲ್ಫ್, ಹರ್ ಸೆಲ್ಫ್, ಮೈ ಸೆಲ್ಫ್, ದೆಮ್ ಸೆಲ್ಫ್, ಅವರ್ ಸೆಲ್ಫ್ಸ್, ಯುವರ್ ಸೆಲ್ಫ್ ಆರ್ ಯುವರ್ ಸೆಲ್ವ್ಸ್ ಆರ್ ಇಟ್ ಸೆಲ್ಫ್ ಇವೆಲ್ಲ ಇದ್ದಾಗ ಕೂಡ ನಾವು ಒನ್ ಸೆಲ್ಫ್ ಅಂತ ಯೂಸ್ ಮಾಡಬೇಕಾಗುತ್ತೆ. ಈ ಚಾರ್ಟನ್ನು ಒಂದು ಸೈಡ್ ಬರೆದಿಟ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಹಂಗೆ ನೆನಪಿಟ್ಕೊತೀನಿ ಅಂದರೆ ಓಕೆ, ದಟ್ಸ್ ಓಕೆ. ಬಟ್ ಬರೆದಿಟ್ಕೊಂಡ್ರೆ ಭಾಳ ಒಳ್ಳೆಯದು, ಯಾಕೆಂದರೆ ಈ ಚಾರ್ಟ್ ಮತ್ತೆ ಸಿಗಲ್ಲ. ಚೂಸ್ ದ ಕರೆಕ್ಟ್ ವರ್ಡ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಯಾಸ್ ಯು ಡ್ಯಾಶ್ ಸೊ ಯು ರೀಪ್. ಏನು ರೀಪ್ ಅಂದರೆ? ಯಾಸ್ ಯು ಡ್ಯಾಶ್ ಸೊ ಯು ರೀಪ್. ರೀಪ್ ಅಂದರೆ ಏನು ಅಂದರೆ ಕೊಯ್ಯು ಅಂತ. ರಾಗಿ ಕೊಯ್ಯು, ಭತ್ತ ಕೊಯ್ಯು ಅಂತಾರಲ್ಲ, ಅದು ಕೊಯ್ಯು. ರೀಪ್ ಅಂದರೆ ಕೊಯ್ಯು ಅಂತ. ಇದಕ್ಕೆ ಸರಿಯಾದ ಉತ್ತರ ಸೋ. ನೋಡೋಣ, ಆಪ್ಷನ್ ಏನಿದೆ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಸೋ. ಯಾಕೆ ಅಂದರೆ ಸೋ ಹಾಕಿದರೆ ಇಲ್ಲಿ ಏನಾಗುತ್ತೆ? ಯಾಸ್ ಯು ಸೊ ಯು ರೀಪ್. ಯಾಸ್ ಯು ಸೊ ಯು ರೀಪ್ ಅಂದ್ರೇನು? ನೀವು ಬಿತ್ತಿದಂತೆ ನೀವು ಕೊಯ್ಯುತ್ತೀರಿ ಅಂತ ಕನ್ನಡ ಮೀನಿಂಗ್ ಕೊಡುತ್ತೆ. ಇಲ್ಲಿ ಸ ಅಂದರೆ ಬಿತ್ತು, ರೀಪ್ ಅಂದರೆ ಕೊಯ್ಯು. SOW ಸೋ ಅಂದರೆ ಬಿತ್ತು, REAP ರೀಪ್ ಅಂದರೆ ಕೊಯ್ಯು. ನೋಡಿ, ಮೂರನೇ ಪ್ರಶ್ನೆ. ಮೇರಿ ಆಲ್ವೇಸ್ ಬ್ಲೋ ಹರ್ ಓನ್ ಟ್ರಂಪೆಟ್. ದ ಅಂಡರ್ಲೈನ್ ಪ್ರೇಸ್ ಸಜೆಸ್ಟೆಡ್ ದಟ್. ಯಾವುದು ಅಂಡರ್ಲೈನ್? ಬ್ಲೋಸ್ ಹರ್ ಓನ್ ಟ್ರಂಪೆಟ್. ಮೇರಿ ಆಲ್ವೇಸ್ ಬ್ಲೋಸ್ ಹರ್ ಓನ್ ಟ್ರಂಪೆಟ್. ಏನು ಬ್ಲೋಸ್ ಅಂದ್ರೇನು? BLOWS. ಬ್ಲೋಸ್ ಅಂದ್ರೆ ಏನು?
ಊದುವುದು. ಬ್ಲೋ ಹೊಡೆಯೋದು ಅಂತೀವಲ್ಲ ಸೈಕಲ್ಲಿಗೆ, ಬ್ಲೋ ಹೊಡೆಯೋದು. ಬ್ಲೋಸ್ ಅಂದ್ರೇನು? ಊದುವುದು. ನೋಡಿ ಇಲ್ಲಿ ನೋಡೋಣ, ಸರಿಯಾದ ಉತ್ತರ ಬ್ಲೋಸ್ ಅಂದರೆ ಊದುವುದು. ಅದೇ ರೀತಿ ಟ್ರಂಪೆಟ್ ಅಂದರೆ ತುತ್ತೂರಿ ಅಂತ ನೀವು ಗೊತ್ತಿರಬೇಕು ಕನ್ನಡದಲ್ಲಿ ಮೀನಿಂಗು. ಕನ್ನಡದಲ್ಲಿ ಮೀನಿಂಗ್ ಗೊತ್ತಿದ್ರೆ ಮಾತ್ರ ನಿಮಗೆ ಇಲ್ಲಿ ಉತ್ತರ ಕೊಡೋಕ್ಕೆ ಬರುತ್ತೆ. ಮೇರಿ ಯಾವಾಗಲೂ ತನ್ನದೇ ಆದಂತಹ ಒಂದು ತುತ್ತೂರಿಯನ್ನು ಊದುತ್ತಿದ್ದಳು. ತನ್ನದೇ ಆದಂತಹ ತುತ್ತೂರಿನ ಯಾವಾಗಲೂ ಊದುತ್ತಾಳೆ ಮೇರಿ. ಏಕೆ? ಅದು ಏನನ್ನು ಸೂಚಿಸುತ್ತೆ ಅದು? ಮೇರಿ ಕ್ರಿಟಿಸೈಸಸ್ ಹರ್ ಸೆಲ್ಫ್. ಮೇರಿ ಅವಳನ್ನು ಅವಳೇ ಟೀಕಿಸಿಕೊಂಡಂತೆ. ಮೇರಿ ಆಲ್ವೇಸ್ ಬ್ಲೋಸ್ ಹರ್ ಓನ್ ಟ್ರಂಪೆಟ್ ಅಂದರೆ ಮೇರಿ ಅವಳನ್ನು ಅವಳೇ ಟೀಕಿಸಿಕೊಂಡಂತೆ ಅಲ್ಲ, ಇದು ತಪ್ಪಾಗುತ್ತದೆ. ಮೇರಿ ಹೇಟ್ಸ್ ಹರ್ ಸೆಲ್ಫ್. ಹೇಟ್ಸ್ ಅಂದರೆ ದ್ವೇಷಿಸುವುದು. ಮೇರಿ ಅವಳನ್ನು ಅವಳೇ ದ್ವೇಷಿಸುತ್ತಾಳೆ ಅಂತ ಅರ್ಥ ಆಗುತ್ತೆ, ಅದು ತಪ್ಪಾಗುತ್ತೆ. ಮೇರಿ ಬೋಟ್ಸ್ ಹರ್ ಸೆಲ್ಫ್. ಬೋಸ್ಟ್ಸ್ ಅಂದರೆ ಹೆಮ್ಮೆ ಪಡುವುದು. BOASTS. ಬೋಸ್ಟ್ಸ್ ಅಂದರೆ ಹೆಮ್ಮೆ ಪಡುವುದು ಅಂತ ಅರ್ಥ. ಮೇರಿ ಅವಳನ್ನು ಅವಳೇ ಹೆಮ್ಮೆ ಪಡುವುದರಿಂದ ಅವಳು ಯಾವಾಗಲೂ ಕೂಡ ತನ್ನದೇ ಆದಂತಹ ಒಂದು ತುತ್ತೂರಿಯನ್ನು ಊದುತ್ತಾಳೆ. ಇದು ಸರಿಯಾದ ಉತ್ತರ. ಆಪ್ಷನ್ ಡಿನೂ ನೋಡ್ಬಿಡೋಣ. ಕಾಂಡೆಮ್ಸ್ ಅಂದ್ರೇನು? ಖಂಡಿಸುವುದು. ಮೇರಿ ಕಾಂಡೆಮ್ಸ್ ಹರ್ ಸೆಲ್ಫ್. ಮೇರಿ ತನ್ನನ್ನು ತಾನೇ ಖಂಡಿಸುವುದರಿಂದ ಅವಳು ಅದೇ ಟ್ರಂಪೆಟನ್ನು ಪದೇ ಪದೇ ಊದುತ್ತಾಳೆ. ಇದು ತಪ್ಪಾಗಿದೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಇಲ್ಲಿ ಜನರಲ್ ಥಿಂಕಿಂಗ್ ಇರಬೇಕಿಲ್ಲಿ. ಗ್ರಾಮರ್ ಜೊತೆಗೆ ಜನರಲ್ ಥಿಂಕಿಂಗ್ ಇದು. ಇಟ್ ಈಸ್ ನಾಟ್ ಎ ಗ್ರಾಮರ್. ಇದು ಗ್ರಾಮರ್ ಅಲ್ಲ, ಇದು ಇಟ್ ಈಸ್ ಜನರಲ್ ಥಿಂಕಿಂಗ್. ಬಟ್ ಸಾಮಾನ್ಯ ಇಂಗ್ಲೀಷ್, ಜನರಲ್ ಇಂಗ್ಲೀಷಲ್ಲಿ ಇದನ್ನು ಕ್ವಶನ್ ಕೇಳಿದ್ದಾರೆ. ದ ವರ್ಡ್ ಅಕ್ನಾಲೆಡ್ಜ್ ಮೀನ್ಸ್. ಅಕ್ನಾಲೆಡ್ಜ್ ಅಂದರೆ ಏನು? ಅಕ್ನಾಲೆಡ್ಜ್ ಅಂದರೆ ಕನ್ನಡದಲ್ಲಿ ಒಪ್ಪಿಕೊಳ್ಳು. ನಾನು ನಿನಗೊಂದು ಹೇಳ್ತೀನಿ, ಅದನ್ನು ನೀನು ಒಪ್ಪಿಕೊಳ್ಳು ಅಥವಾ ದೃಢೀಕರಿಸು ಅಥವಾ ಅಂಗೀಕರಿಸು ಅಂತ ಆಗ್ತದೆ. ಅಕ್ನಾಲೆಡ್ಜ್ ಮೀನ್ಸ್ ಏನು? ಒಪ್ಪಿಕೊಳ್ಳು, ಏನು? ಅಕ್ಸೆಪ್ಟ್ ಅಷ್ಟೇ. ಸರಿಯಾದ ಉತ್ತರ ನೋಡೋಣ ಏನು ಕೊಟ್ಟಿದ್ದಾರೆ. ನೋಡ್ರಿ ಇಲ್ಲಿ ಅಕ್ಸೆಪ್ಟ್. ಆಪ್ಷನ್ ಡಿ ಅಕ್ಸೆಪ್ಟ್ ಸರಿಯಾದ ಉತ್ತರ. ಅಕ್ನಾಲೆಡ್ಜ್ ಅಂದ್ರೆ ಏನು? ಒಪ್ಪಿಕೊಳ್ಳುವುದು ಅಥವಾ ಒಪ್ಪಿಕೊಳ್ಳಿ, ಇದನ್ನು ಒಪ್ಪಿಕೊಳ್ಳಿ ಅಂತ. ಇನ್ನೇನೋ ಒಂದು ಮೆಸೇಜ್ ಯಾರಿಗಾದ್ರೂ ಕಳಿಸಿ ಅಕ್ನಾಲೆಡ್ಜ್ ಫಾರ್ ದಿಸ್ ಮೆಸೇಜ್ ಅಂತ ಅಂದರೆ ಏನು? ಅಂದರೆ ಅದಕ್ಕೆ ರಿಪ್ಲೈ ಕೊಡು, ಅದನ್ನು ನಾನು ಸ್ವೀಕರಿಸಿದ್ದೀನಿ ಅಂತ ನೀನು ರಿಪ್ಲೈ ಕೊಡು ಅಂತ ಅರ್ಥ. ಅಕ್ನಾಲೆಡ್ಜ್. ದ ವರ್ಡ್ ಅಕ್ನಾಲೆಡ್ಜ್ ಮೀನ್ಸ್ ಅಕ್ಸೆಪ್ಟ್, ಒಪ್ಪಿಕೊಳ್ಳು. ದ ಆಪೋಸಿಟ್ ಮೀನಿಂಗ್ ಆಫ್ ಬ್ಯಾರೆನ್. ಬ್ಯಾರೆನ್ನ ಆಪೋಸಿಟ್ ವರ್ಡ್ ಏನು? BARREN. ನೀವು ಇದಕ್ಕೆ ಆಪೋಸಿಟ್ ವರ್ಡ್ ಬೇಕು ಅಂದರೆ ನಿಮಗೆ ಬ್ಯಾರೆನ್ ಅಂದರೆ ಏನಂತ ಗೊತ್ತಿರಬೇಕು ಕನ್ನಡದಲ್ಲಿ. ಬ್ಯಾರೆನ್ ಏನು ಅಂದರೆ ಏನು ಅಂತ ನಿಮಗೆ ಕನ್ನಡದಲ್ಲಿ ಗೊತ್ತಿಲ್ಲ, ನೀವು ಇಲ್ಲಿ ಆಪೋಸಿಟ್ ವರ್ಡ್ ಹುಡ್ಕೊಂಡ್ರೆ ಹೆಂಗೆ ಹುಡುಕ್ತೀರಿ? ವಾಟ್ ಈಸ್ ಬ್ಯಾರೆನ್? BARREN. ಬ್ಯಾರೆನ್ ಅಂದರೆ ಬಂಜರು ಭೂಮಿ. ಬಂಜರು ಭೂಮಿಗೆ ಏನಂತೀವಿ? ಬ್ಯಾರೆನ್ ಅಂತ ಕರಿತೀವಿ. ಹಂಗಾದ್ರೆ ಆಪೋಸಿಟ್, ಬಂಜರು ಭೂಮಿಗೆ ಆಪೋಸಿಟ್ ಫಲವತ್ತಾದ ಭೂಮಿ ಅಲ್ವಾ? ಬಂಜರು ಭೂಮಿಗೆ ಆಪೋಸಿಟ್ ಫಲವತ್ತಾದ ಭೂಮಿ ಏನು? ಪ್ರೊಡಕ್ಟಿವ್. ಸರಿಯಾದ ಉತ್ತರ ಪ್ರೊಡಕ್ಟಿವ್. ಪ್ರೊಡಕ್ಟಿವ್ ಅಂದರೆ ಫಲವತ್ತಾದ ಅಂತ ಅರ್ಥ. ಬ್ಯಾರೆನ್ ಅಂದರೆ ಬಂಜರು, ಪ್ರೊಡಕ್ಟಿವ್ ಅಂದರೆ ಫಲವತ್ತಾದ. ನೆಕ್ಸ್ಟ್ ಪ್ರಶ್ನೆ. ರಾಮು ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್. ದಿ ಆಫ್ ಯಾನ್ ಎ. ಇದಕ್ಕೆ ಸರಿಯಾದ ಉತ್ತರ ಯಾನ್. ರಾಮು ಈಸ್ ಯಾನ್ ಹಾನೆಸ್ಟ್ ಮ್ಯಾನ್. ರಾಮು ಈಸ್ ಯಾನ್ ಹಾನೆಸ್ಟ್ ಮ್ಯಾನ್. AEIOUH ಇದ್ರ ಹಿಂದ್ಗಡೆ ಯಾವುದೇ ಒಂದು AEIOH ಇದಿರ್ತಕ್ಕಂಥ ಈ ವರ್ಡಿನ ಹಿಂದೆ ಯಾವಾಗಲೂ ನಾವು ಯಾನ್ನ ಯೂಸ್ ಮಾಡ್ತೀವಿ. ಹಾಗಾಗಿ ರಾಮು ಈಸ್ ಯಾನ್ ಹಾನೆಸ್ಟ್ ಮ್ಯಾನ್. ಐ ಆಮ್ ಆ್ಯಂಗ್ರಿ ಡ್ಯಾಶ್ ಯು. ನೋಡ್ರಿ, ಸಿಂಪಲ್ ಆಗಿ ನಾವು ಮಾತಾಡೋಕರನೇ ಮಾತಾಡ್ತಿರ್ತೀವಿ. ಐ ಆಮ್ ಆ್ಯಂಗ್ರಿ ವಿತ್ ಯು. ನೋಡಿ ಆನ್ಸರ್ ಹೇಳ್ಬಿಟ್ಟೆ. ಬೈ ಯು ಅಂತ ಹೇಳಕ್ಕೆ ಬರೋಲ್ಲ, ಒಂಥರ ಅದು ಮೀನಿಂಗೇ ಒಂಥರ ಚೇಂಜ್ ಆಗ್ತದೆ. ನೋಡಿರಿ, ಐ ಆಮ್ ಆ್ಯಂಗ್ರಿ ಬೈ ಯು. ಬೈ ಯು
ಸರಿ ಆಗ್ತದೆ ಅದು ಹೇಳಕ್ಕೂ ಸರಿ ಆಗಲ್ಲ ಅದು. ಐ ಆಮ್ ಆ್ಯಂಗ್ರಿ ಆನ್ ಯು, ಐ ಆಮ್ ಆ್ಯಂಗ್ರಿ ಆನ್ ಯು, ನಿನ್ನ ಮೇಲೆ. ಐ ಆಮ್ ಆ್ಯಂಗ್ರಿ ಆನ್ ಯು, ಐ ಆಮ್ ಆ್ಯಂಗ್ರಿ ಅಪಾನ್ ಯು. ಇವೆಲ್ಲ ಮೀನಿಂಗ್ ಸರಿಯಾಗಿ ವರ್ಡ್ ಉಚ್ಚಾರಣೆ ಬರಲ್ಲ. ಐ ಆಮ್ ಆ್ಯಂಗ್ರಿ ವಿತ್ ಯು, ಐ ಆಮ್ ಆ್ಯಂಗ್ರಿ ವಿತ್ ಯು, ಸಿಂಪಲ್. ಸೆವೆಂತ್ ಆನ್ಸರು ಐ ಆಮ್ ಆ್ಯಂಗ್ರಿ ವಿತ್ ಯು. ಸೊ ಆನ್ಸರ್ ಈಸ್ ಬಿ, ಐ ಆಮ್ ಆ್ಯಂಗ್ರಿ ವಿತ್ ಯು. ನೆಕ್ಸ್ಟ್ ಪ್ರಶ್ನೆ, ಐಡೆಂಟಿಫೈ ದ ಆಡ್ ಒನ್ ಇನ್ ದ ಗ್ರೂಪ್. ಐಡೆಂಟಿಫೈ ದ ಆಡ್ ಒನ್ ಇನ್ ದ ಗ್ರೂಪ್. ನೋಡಿ, ಪಾಯ್ಸನಸ್, ಕನ್ಸ್ಟ್ರಕ್ಟಿವ್, ಹಾರ್ಮ್ಫುಲ್, ಡಿಸ್ಟ್ರಕ್ಟಿವ್. ನೋಡ್ರಿ, ಇವೆಲ್ಲ ನೆಗೆಟಿವ್ ಸೂಚಿಸ್ತವೆ. ಅವು ಪಾಯ್ಸನಸ್ಸು, ಹಾರ್ಮ್ ಆಗಿರೋದು, ಡಿಸ್ಟ್ರಕ್ಟ್ ಮಾಡೋದು, ಡಿಸ್ಟ್ರಕ್ಟಿವ್, ಪಾಯ್ಸನಸ್ ಆಗಿರೋದು. ಬಟ್ ಕನ್ಸ್ಟ್ರಕ್ಟಿವ್ ಅನ್ನೋದು ಒಂದು ಪಾಸಿಟಿವ್ ಸೂಚಿಸುತ್ತೆ. ನೋಡ್ರಿ, ಅದು ಅರ್ಥ ನೋಡ್ರಿ, ವಿಷಪೂರಿತ. ಪಾಯ್ಸನಸ್ ಅಂದರೆ ವಿಷಪೂರಿತ, ಹಾರ್ಮ್ಫುಲ್ ಅಂದರೆ ಹಾನಿ, ಡಿಸ್ಟ್ರಕ್ಟಿವ್ ಅಂದರೆ ವಿನಾಶ, ಅದೇ ಕನ್ಸ್ಟ್ರಕ್ಟಿವ್ ಅಂದರೆ ರಚನಾತ್ಮಕ. ನೋಡ್ರಿ, ಇವೆಲ್ಲ ನೆಗೆಟಿವ್ ಸೂಚಿಸಿದ್ರೆ ಇದು ಮಾತ್ರ ಪಾಸಿಟಿವ್ನೆಸ್ ಸೂಚಿಸುತ್ತೆ. ಹಾಗಾಗಿ ಇದು ಸರಿಯಾದ ಉತ್ತರ. ನಾನು ಅದಕ್ಕೋಸ್ಕರನೇ ಹೇಳ್ತಿರೋದು, ಓನ್ಲಿ ಇಲ್ಲಿ ಗ್ರಾಮರ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಜನರಲ್ ಥಿಂಕಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. 9ನೇ ಪ್ರಶ್ನೆ ನೋಡೋಣ. ಅಫ್ಲೂಯೆಂಟ್ ಮೀನ್ಸ್. ಅಫ್ಲೂಯೆಂಟ್ ಅಂದರೆ ಏನು? ಅಫ್ಲೂಯೆಂಟ್ ಅಂದರೆ ಕನ್ನಡದಲ್ಲಿ AFFLUENT. ಅಫ್ಲೂಯೆಂಟ್ ಅಂದರೆ ಶ್ರೀಮಂತ, ಶ್ರೀಮಂತ ಅಂತ ಅರ್ಥ. ಅಫ್ಲೂಯೆಂಟ್ ಅಂದರೆ ಶ್ರೀಮಂತ. ಅಫ್ಲೂಯೆಂಟ್ ಅಂದರೆ ನಾನು ಇಂಗ್ಲೀಷಲ್ಲಿ ಇನ್ನೊಂದು ವರ್ಡು ರಿಚ್. ರಿಚ್ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ರಾಜು ವರ್ಕ್ಸ್ ಇನ್ ಡ್ಯಾಶ್ ಯೂನಿವರ್ಸಿಟಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಆಗಲೇ ಹೇಳಿದ್ನಲ್ಲ, ಆ ಥರ ಬರಲ್ಲ ಇಲ್ಲಿ. ನಾನೇನು ಹೇಳಿದ್ದೆ, AEIOU ಅಂತ ಏನಾದರೂ ಇಲ್ಲಿ ವರ್ಡ್ ಬಂತು ಅಂದರೆ ಅದರಿಂದ ನಾವು ಯಾನ್ ಸೇರಿಸ್ಬೇಕು ಅಂತ ಹೇಳಿದ್ದೆ. ಬಟ್ ಇಲ್ಲಿ ತಪ್ಪಾಗ್ತದೆ. ಇದು ಸ್ವರಗಳು, ವ್ಯಂಜನಗಳು ಹಿಂದಿಗೆ ಎ ಸೇರಿಸ್ಬೇಕು, ಸ್ವರಗಳ ಹಿಂದೆ ಓವಲ್ಸ್ ಹಿಂದ್ಗಡೆ ನಾವು ಯಾನ್ ಸೇರಿಸ್ಬೇಕು, ಕಾನ್ಸೋನೆಂಟ್ಸ್ ಹಿಂದ್ಗಡೆ ನಾವು ಎ ಸೇರಿಸ್ಬೇಕು ಅಂತ ಹೇಳಿದ್ದೆ ನಾನು. ಬಟ್ ಇಲ್ಲಿ ಯು ಐತೆ, ಯು ಇಂದ ಏನು ಸೇರಿಸ್ಬೋದು, ಯಾನ್ ಸೇರಿಸ್ಬೇಕು ಅಂತ ನೀವು ಹೇಳ್ತೀರಿ. ಬಟ್ ತಪ್ಪು. ಯಾಕೆ ಅಂದರೆ ಯು ಅನ್ನೋದು ನೋಡಿ, ವ್ಯಂಜನಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಯೂನಿವರ್ಸಿಟಿ, ಯೂನಿವರ್ಸಿಟಿ ಅಂದರೆ ಯಾ ಬರುತ್ತೆ ಇಲ್ಲಿ. ನಾವು AEIOU ಯಾವ ಥರ ನಾವು ಸ್ವರಗಳು ಅಂತೀವೋ AEIOUನ ಓವಲ್ಸ್ ಅಂತ ಅಂತೀವೋ, ಅದೇ ರೀತಿ ಯಾ ಅನ್ನೋದು ಓವಲ್ಸ್ ಅಲ್ಲ, ನಿಮಗೆ ಗೊತ್ತಿದೆ ಕನ್ನಡದಲ್ಲಿ. ಹಾಗಾಗಿ ಯಾ ಅನ್ನೋದೇನು ಕಾನ್ಸೋನೆಂಟ್ಸ್. ಹಾಗಾಗಿ ಅದರಿಂದ ಏನು ಹಾಕ್ಬೇಕು, ನಾನು ಎ ಹಾಕಬೇಕು. ಹಾಗಾಗಿ ರಾಜು ವರ್ಕ್ಸ್ ಇನ್ ಡ್ಯಾಶ್ ಯೂನಿವರ್ಸಿಟಿ, ರಾಜು ವರ್ಕ್ಸ್ ಇನ್ ಎ ಯೂನಿವರ್ಸಿಟಿ, ನಾಟ್ ಇನ್ ಯಾನ್ ಯೂನಿವರ್ಸಿಟಿ. ತಪ್ಪಾಗ್ತದೆ. ನಾವು ಉಚ್ಚಾರಣೆ ಮಾಡೋದು ಇಂಪಾರ್ಟೆಂಟ್ ಇಂಗ್ಲೀಷಲ್ಲಿ. ವರ್ಡ್ ಯು ಬಂತು ಅಂದ ತಕ್ಷಣ ನಾನು ಅಲ್ಲಿ ಯಾನ್ ಹಾಕಂಗಿಲ್ಲ, ಅದು ಯೂನಿವರ್ಸಿಟಿ ಆಗುತ್ತದು. ಅದೇ ಅಂಬ್ರೆಲಾ ಬಂದರೆ ನಾನು ಏನು ಹಾಕ್ಬೋದು, ಯಾನ್ ಅಂಬ್ರೆಲಾ ಹಾಕ್ಬೋದು. ಯಾಕೆ, ಆ ಅನ್ನೋದು ಅಂಬ್ರೆಲಾ, ಆ ಅನ್ನೋದು ಸ್ವರ ಆಗ್ತದೆ, ಸ್ವರ ಆಗ್ತದೆ. ಹಾಗಾಗಿ ನಾನು ಅಂಬ್ರೆಲಾ ಹಿಂದ್ಗಡೆ ನಾನು ಯಾನ್ ಹಾಕ್ಬೋದು. ಬಟ್ ಯೂನಿವರ್ಸಿಟಿ ಅಂದರೆ ಯಾ ಬರುತ್ತೆ. ಹಂಗಾಗಿ ನಾನು ಯೂನಿವರ್ಸಿಟಿ ಹಿಂದ್ಗಡೆ ಏನೇ ಹಾಕಬೇಕು. ಚೂಸ್ ದ ಆಪೋಸಿಟ್ ಆಫ್ ದ ವರ್ಡ್ ಫಾರ್. ಆಪೋಸಿಟ್ ವರ್ಡ್ ಫಾರ್ ಅಂದ್ರೆ ಏನು ಅಂತ ಗೊತ್ತಿದ್ರೆ ನಾವು ಅದಕ್ಕೆ ಆಪೋಸಿಟ್ ವರ್ಡ್ ಕಂಡು ಹಿಡಿಬಹುದು. ಫಾರ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನನಗೆ ಕನ್ನಡದಲ್ಲಿ ಮೀನಿಂಗು. ನಾನು ಆಪೋಸಿಟ್ ವರ್ಡ್ ಹುಡುಕು ಅಂದರೆ ಎಲ್ಲಿಂದ ಹುಡುಕನ? ನೋಡ್ರಿ, FAR ಫಾರ್ ಅಂದ್ರೆ ಏನು, ಸಿಂಪಲ್ ವರ್ಡ್ ಇದು. ಕನ್ನಡದಲ್ಲಿ ಏನು, ದೂರ ಅಂತ ಅಂತೀವಿ ನಾವು. ಫಾರ್ ಅಂದರೆ ದೂರ. ಹಾಗಾದರೆ ಅದಕ್ಕೆ ಉತ್ತರ ನಿಯರ್. ನಿಯರ್ ಅಂದರೆ ಹತ್ತಿರ. ನೋಡ್ರಿ, 12ನೇ ಪ್ರಶ್ನೆ, ಎ ಪರ್ಸನ್ ಹ್ಯಾವಿಂಗ್ ಮೋರ್ ದ್ಯಾನ್ ಒನ್ ವೈಫ್ ಈಸ್ ಕಾಲ್ಡ್. ಅಂದರೆ 2 or more ವೈಫ್ಸ್, 2 ಅಥವಾ ಅದಕ್ಕಿಂತ ಹೆಚ್ಚಿನ ಹೆಂಡತಿಯನ್ನು ಒಳಗೊಂಡಿರ್ತಕ್ಕಂಥ ಒಬ್ಬ ಗಂಡನಿಗೆ ಅಥವಾ ಒಬ್ಬ ಪರ್ಸನ್ಗೆ ಏನಂತ ಕರೀತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಇದು ಜನರಲ್ ನಾಲೆಡ್ಜು. ಇಟ್ ಈಸ್ ನಾಟ್ ಎನ್ ಜನರಲ್ ಇಂಗ್ಲೀಷ್.
ಎ ಪರ್ಸನ್ ಹ್ಯಾವಿಂಗ್ ಮೋರ್ ದ್ಯಾನ್ ಒನ್ ವೈಫ್ ಈಸ್ ಕಾಲ್ಡ್ ಪಾಲಿಗಮಿಸ್ಟ್. ಆಪ್ಷನ್ ಬಿ ಪಾಲಿಗಮಿಸ್ಟ್ ಈಸ್ ರೈಟ್ ಆನ್ಸರ್. ಐಡೆಂಟಿಫೈ ದ ಕರೆಕ್ಟ್ ಸ್ಪೆಲ್ಟ್ ವರ್ಡ್. ಸ್ಯಾಟ್ಲೈಟ್. ಸ್ಯಾಟ್ಲೈಟಲ್ಲಿ ನೋಡಿ ಕರೆಕ್ಟ್ ವರ್ಡ್ ಯಾವುದು? ಸಿಂಪಲ್ ಇಂಗ್ಲೀಷ್ ಕೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೋಡಿ. ಸ್ಯಾಟ್ಲೈಟ್ ಸರಿಯಾದ ಉತ್ತರ ಆಪ್ಷನ್ ಡಿ, SATELLITE, ಸ್ಯಾಟಲೈಟ್. ಒನ್ ಆಫ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಅಬ್ಸೆಂಟ್. ಸರಿಯಾದ ಉತ್ತರ ಒನ್ ಆಫ್ ದ ಸ್ಟೂಡೆಂಟ್ಸ್ ಈಸ್ ಅಬ್ಸೆಂಟ್. ಯಾಕೆ ಹೇಳ್ರಿ? ಒನ್ ಅನ್ನೋದೇನು ಸಿಂಗ್ಯುಲರ್ ಅಂತ ನಿಮ್ಗೆ ಹೇಳಿದ್ದೀನಿ ಮುಂಚೆ ನಾನು. ಒನ್ ಅನ್ನೋದು ಸಿಂಗ್ಯುಲರ್, ಒನ್ಸ್ ಅನ್ನೋದು ಪ್ಲೂರಲ್ ಅಂತ. ಒನ್ ಇರೋದ್ರಿಂದ ಇಲ್ಲಿ ಒನ್ ಇದೆ ಸಿಂಗ್ಯುಲರ್, ಹಾಗಾಗಿ ಒನ್ ಆಫ್ ದ ಸ್ಟೂಡೆಂಟ್ಸ್ ಸಿಂಗ್ಯುಲರ್ಗೆ ಏನಾಗಬೇಕು? ಈಸ್ ಅಬ್ಸೆಂಟ್. ಈಸ್ ಅಬ್ಸೆಂಟ್. ಅದೇ ಒನ್ಸ್ ಇತ್ತು ಅಂದರೆ ನಾವು ವರ್ ಅಬ್ಸೆಂಟ್ ಅಂತ ಹಾಕ್ಬೋದಾಗಿತ್ತು. ಡ್ಯಾಶ್ ಐ ಕಮಿನ್ ಸರ್ ಆಸ್ಕರ್ ದ ಸ್ಟೂಡೆಂಟ್. ಡ್ಯಾಶಲ್ಲಿ ಏನು ಫಿಲ್ ಮಾಡಬೇಕು? ಇದನ್ನು ಸರ್ವೇ ಸಾಮಾನ್ಯವಾಗಿ ಯೂಸ್ ಮಾಡ್ತಿರ್ತಾರೆ ಎಲ್ಲರೂ ಸ್ಕೂಲಲ್ಲಿ. ಮೇ ಐ ಕಮಿಂಗ್ ಸರ್, ಮೇ ಐ ಕಮಿನ್ ಸರ್. ಆಪ್ಷನ್ ಸಿ ಸರಿಯಾದ ಉತ್ತರ. ಐಡೆಂಟಿಫೈ ದ ಕರೆಕ್ಟ್ ಸ್ಪೆಲ್ಟ್ ವರ್ಡ್. ಮೇಂಟೆನೆನ್ಸ್. ಮೇಂಟೆನೆನ್ಸ್ ನೋಡಿರಿ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಡಿ, MAINTENANCE, ಮೇಂಟೆನ್ಯಾನ್ಸ್. ನೆನ್ಸ್ ಅಲ್ಲ, ನ್ಯಾನ್ಸ್. ಮೇಂಟೆನ್ಯಾನ್ಸ್. 17. ಚಿಲ್ಡ್ರನ್ ಡ್ಯಾಶ್ ಸ್ವೀಟ್ಸ್. ಚಿಲ್ಡ್ರನ್ ಡ್ಯಾಶ್ ಸ್ವೀಟ್ಸ್. ಚಿಲ್ಡ್ರನ್ ಈಸ್ ಲೈಕಿಂಗ್ ಸ್ವೀಟ್ಸ್. Children has liked sweets. Children like sweets. Children likes sweets. ನೋಡ್ರಿ ಎಷ್ಟು ಸಿಂಪಲ್ ನಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ. ಚಿಲ್ಡ್ರನ್ ಲೈಕ್ ಸ್ವೀಟ್ಸ್. ಚಿಲ್ಡ್ರನ್ ಲೈಕ್ ಸ್ವೀಟ್ಸ್. ಸಿಂಪಲ್. ಆಪ್ಷನ್ ಸಿ ರೈಟ್ ಆನ್ಸರ್. ಡ್ಯಾಶ್ ಯು ಪ್ಲೀಸ್ ಲೆಂಡ್ ಮಿ ಯುವರ್ ಬೈಕ್. ನಾನಿಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಡ್ಯಾಶ್ ಯು ಪ್ಲೀಸ್ ಲೆಂಡ್ ಮಿ ಯುವರ್ ಬೈಕ್. ನೋಡ್ರಿ ನಾವಿಲ್ಲಿ ರಿಕ್ವೆಸ್ಟಿಂಗ್ ವರ್ಡ್ ಏನಾದರೂ ಬಂತು ಅಂದರೆ ನಾವಲ್ಲಿ ಏನು ಸೇರಿಸ್ಬೇಕು? ಆಪ್ಷನ್ ಎ ವುಡ್ ಸೇರಿಸ್ಬೇಕು. ವುಡ್ ಯು ಪ್ಲೀಸ್ ಲೆಂಡ್ ಮಿ ಯುವರ್ ಬೈಕ್. ಟು ಮೇಕ್ ರಿಕ್ವೆಸ್ಟ್ ನಾವೆಲ್ಲಿ ಮಾಡ್ತೀವೋ ಅಲ್ಲಿ ನಾವು ವುಡ್ ಬಳಸಬೇಕು. ಫಾರ್ಮಲ್ ಆಗಿ, ಪೊಲೈಟ್ ಆಗಿ, ಜೆಂಟಲ್ ಆಗಿ ನಾವು ರಿಕ್ವೆಸ್ಟ್ ಮಾಡುವಾಗ ವುಡ್ಡನ್ನು ಬಳಸಬೇಕು. ವುಡ್ ಯು ಪ್ಲೀಸ್ ಲೆಂಡ್ ಮಿ ಯುವರ್ ಬೈಕ್. 19. ಮೀಟ್ ಮೀ ಡ್ಯಾಶ್ ದ ಎಂಟ್ರೆನ್ಸ್ ಆಫ್ ದಿ ಪಾರ್ಕ್. ಸಿಂಪಲ್. ಎಬೋವ್ ದ ಎಂಟ್ರೆನ್ಸ್ ಅಂತ ಹೇಳಕ್ ಬರುತ್ತಾ? ಟು ದ ಎಂಟ್ರೆನ್ಸ್ ಅಂತ ಹೇಳಕ್ ಬರುತ್ತಾ? ಅಥವಾ ಆನ್ ದ ಎಂಟ್ರೆನ್ಸ್ ಅಂತ ಹೇಳಕ್ ಬರುತ್ತಾ? ನೋ, ಸಿಂಪಲ್ ಆಗಿದ್ದು. ಮೀಟ್ ಮೀ ಅಟ್ ದ ಎಂಟ್ರೆನ್ಸ್ ಆಫ್ ದಿ ಪಾರ್ಕ್. ಆಪ್ಷನ್ ಸಿ, ಮೀಟ್ ಮೀ ಅಟ್ ದ ಎಂಟ್ರೆನ್ಸ್ ಆಫ್ ದಿ ಪಾರ್ಕ್. ಸಿಂಪಲ್ ವರ್ಡ್. ನೆಕ್ಸ್ಟ್, ರಹೀಮ್ ಸ್ಯಾಟ್ ಡ್ಯಾಶ್ ಹಿಸ್ ಫಾದರ್. ರಹೀಮ್ ಸ್ಯಾಟ್ ಡ್ಯಾಶ್ ಇಸ್ ಫಾದರ್ ಅಂತ ಕರಿತೀರಿ. ರಹೀಮ್ ಸ್ಯಾಟ್ ಅವೇ ಇಸ್ ಫಾದರ್ ಬರುತ್ತಾ? ಬರಲ್ಲ. ರಹೀಮ್ ಸ್ಯಾಟ್ ಟು ಇಸ್ ಫಾದರ್. ಸ್ಯಾಟ್ ಟು ಇಸ್ ಫಾದರ್. ನೋ, ಸರಿನೇ ಅನ್ಸಲ್ಲ ಅದು. ರಹೀಮ್ ಸ್ಯಾಟ್ ಬಿಸೈಡ್ಸ್ ಇಸ್ ಫಾದರ್. ನೋಡ್ರಿ ನಾನು ಹೇಳ್ತಕ್ಕಂಥ ವರ್ಡಲ್ಲೇ ನಿಮಗೆ ಗೊತ್ತಾಗ್ತದೆ. ರಹೀಮ್ ಸ್ಯಾಟ್ ಬಿಸೈಡ್ಸ್ ಇಸ್ ಫಾದರ್. ರಹೀಮ್ ಸ್ಯಾಟ್ ಬಿಸೈಡ್ ಇಸ್ ಫಾದರ್. ಯಾವುದು ಸರಿ ಅನ್ಸುತ್ತೆ ನೋಡಿ? ರಹೀಮ್ ಸ್ಯಾಟ್ ಬಿಸೈಡ್ ಇಸ್ ಫಾದರ್. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ದೇರ್ ಈಸ್ ಎ ಕಟ್ ಥ್ರಾಟ್ ಕಾಂಪಿಟೇಷನ್ ಇನ್ ದ ಜಾಬ್ ಮಾರ್ಕೆಟ್. ಕಟ್ ಥ್ರಾಟ್ ಬದಲು ನಾವು ಏನು ಯೂಸ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಏನು? ಕಟ್ ಥ್ರಾಟ್. ಗಂಟಲು ಕಟ್ಟಾಗುವ ರೀತಿ ಕಾಂಪಿಟೇಷನ್ ಇದೆ ಜಾಬ್ ಮಾರ್ಕೆಟಲ್ಲಿ. ಗಂಟಲು ಕಟ್ಟಾಗುವ ಥರ ಕಾಂಪಿಟೇಷನ್ ಐತಿ ಅಂತ ಹೇಳಿದ ಅದರಲ್ಲಿ. ಕಟ್ ಥ್ರಾಟ್ ಕಾಂಪಿಟೇಷನ್ ಐತೆ ಜಾಬ್ ಮಾರ್ಕೆಟಲ್ಲಿ. ಅವ್ನು ಕಟ್ ಥ್ರಾಟ್ ಅಂತ ಯೂಸ್ ಮಾಡೋ ಬದಲು ನಾವು ಏನು ಟಫ್ ಐತೆ ಅಂತ ಹೇಳ್ಬೋದಲ್ಲ.
ಕಷ್ಟ ಇದೆಪ್ಪ ಜಾಬ್ ಮಾರ್ಕೆಟಲ್ಲಿ ಜಾಬ್ ತಗೊಳೋದು ಭಾಳ ಕಷ್ಟ ಇದೆ, ಸಾಕು ಟಫ್ ಇದೆ, ಭಾಳ ಕಷ್ಟ ಇದೆ, ಭಾಳ ಟಫ್ ಇದೆ. ಜಾಬ್ ಮಾರ್ಕೆಟಲ್ಲಿ ಕೂತಿಗೆ ಕಟ್ಟಾಗುವಂತಹ ಒಂದು ಕಾಂಪಿಟೇಷನ್ ಇದೆ ಅಂತ ಹೇಳಿದ ನಾವು, ಬೇಡ ಅದು. ಜಾಬ್ ಮಾರ್ಕೆಟಲ್ಲಿ ಟಫ್ ಆಗಿರ್ತಕ್ಕಂಥ ಒಂದು ಕಾಂಪಿಟೇಷನ್ ಇದೆ. ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಫಿಯರ್ ಆಫ್ ವಾಟರ್ ಈಸ್ ನೋನ್ ಆಸ್. ಫಿಯರ್ ಆಫ್ ವಾಟರ್, ಕೆಲವೊಬ್ರಿಗೆ ನೀರನ್ನು ನೋಡಿದ್ರೆ ಹಂಗೆ ಭಯ 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 ಆಗ್ತದೆ. ಐಶ್ವರ್ಯ ಪಿಕ್ಚರ್ನೇ ನೋಡಿರ್ಬೋದು ನೀವು, ಉಪೇಂದ್ರ ಮತ್ತು ದೀಪಿಕಾ ಪಡುಕೋಣೆ ಅವರು ಅಭಿನಯದಂತಹ ಸೂಪರ್ ಡೂಪರ್ ಹಿಟ್ ಚಲನಚಿತ್ರ ಐಶ್ವರ್ಯ. ಈ ಪಿಕ್ಚರ್ನಲ್ಲಿ ಉಪೇಂದ್ರಗೆ ನೀರು ಕಂಡ್ರೆ ಆಗ್ತಿರಲ್ಲ, ಫಿಯರ್ ಆಫ್ ವಾಟರ್ ಇರ್ತದೆ. ಆ ಫಿಯರ್ ಆಫ್ ವಾಟರ್ಗೆ ಇಂಗ್ಲೀಷಲ್ಲಿ ಏ ಅಂತ ಕರಿತೀವಿ? ಇಟ್ ಈಸ್ ಎ ಜನರಲ್ ಇಂಗ್ಲೀಷ್, ನಾಟ್ ಜನರಲ್ ನಾಲೆಡ್ಜ್. ಬಟ್ ಜನರಲ್ ನಾಲೆಡ್ಜ್ ಸಹ ಇದೆ ಇದು ನೋಡಿ. ಫಿಯರ್ ಆಫ್ ವಾಟರ್ಗೆ ಏನಂತ ಕರಿತೀವಿ? ಹೈಡ್ರೋಫೋಬಿಯಾ. ಹೈಡ್ರೋಫೋಬಿಯಾ. ಐಡೆಂಟಿಫೈ ದ ಆಡ್ ಒನ್ ಇನ್ ದ ಗ್ರೂಪ್. ಫೇತ್ಫುಲ್ನೆಸ್, ಬೆಟ್ರೇಯಲ್, ಲಾಯಲಿಟಿ, ಫೈಡಲಿಟಿ. ಆಡ್ ಒನ್ ಗೊತ್ತಾಗಬೇಕು ಅಂದರೆ ನೀವು ಇವೆಲ್ಲದು ಕನ್ನಡ ಮೀನಿಂಗ್ ಗೊತ್ತಾಗಬೇಕು. ಭಾಳ ಜನಕ್ಕೆ ಕನ್ನಡ ಮೀಡಿಯಂ ಹುಡುಗರಿಗೆ ಗೊತ್ತಾಗಲ್ಲ ನೋಡ್ರಿ. ಇವೆಲ್ಲವಕ್ಕೂ ನೋಡ್ರಿ ಕನ್ನಡದಲ್ಲಿ ಮೀನಿಂಗು ಕೊಟ್ಟಿದ್ದೀನಿ ನಾನು. ಫೇತ್ಫುಲ್ನೆಸ್, ಲಾಯಲಿಟಿ, ಫೈಡಲಿಟಿ ಇವೆಲ್ಲವೂ ಕೂಡ ನಿಷ್ಠೆ ಅಂತಕ್ಕಂಥ ಒಂದು ವರ್ಡ್ನ ಸೂಚಿಸ್ತವೆ. ಎಲ್ಲ ಬರೀ ನಿಷ್ಠೆನೇ ಅಂತ ಸೂಚಿಸಲ್ಲ, ವರ್ಡ್ಗಳಲ್ಲಿ ಚೇಂಜ್ ಆಗುತ್ತಾ ಬರ್ತದೆ. ಬಟ್ ನಿಯರ್ಲಿ ಮ್ಯಾಕ್ಸಿಮಮ್ ನಿಷ್ಠೆ 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 ಅಂತಲೇ ಸೂಚಿಸುತ್ತೆ. ಫೇತ್ಫುಲ್ನೆಸ್, ನಾನು ಫೇತ್ಫುಲ್ ಆಗಿದ್ದೀನಿ ಅವನಿಗೆ. ಐ ಆಮ್ ವೆರಿ ಲಾಯಲಿಟಿ ವಿತ್ ಯು, ನಾನು ಲಾಯಲಿಟಿ ಆಗಿದ್ದೀನಿ ನಿನ್ನ ಹತ್ರ. ಫೈಡಲಿಟಿ ವಿತ್ ಯು, ನಿಷ್ಠೆ. ಅದೇ ಬೆಟ್ರೇಯಲ್, ಈ ಬೆಟ್ರೇಯಲ್ ಟು ಮೀ, ನನಗೆ ದ್ರೋಹ ಮಾಡಿಬಿಟ್ಟ. ಬೆಟ್ರೇಯಲ್ ಅಂದರೆ ದ್ರೋಹ ನೋಡ್ರಿ. ಫೇತ್ಫುಲ್ನೆಸ್ ನಿಷ್ಠೆ, ಲಾಯಲಿಟಿ ನಿಷ್ಠೆ, ಫೈಡಲಿಟಿ ನಿಷ್ಠೆ, ಬೆಟ್ರಯಲ್ ದ್ರೋಹ. ಹಾಗಾಗಿ ಆಪ್ಷನ್ ಬಿ ಆಡ್ ಮ್ಯಾನ್. ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್. ಹಂಗೆ ಗಮನಿಸಿ. ಐ ವಾಸ್ ಲರ್ನಿಂಗ್ ಇಂಗ್ಲಿಷ್ ನೌ. ಐ ಹ್ಯಾಡ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ನೌ. ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ನೌ. ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ನೌ. ಸಿಂಪಲ್ ಆಗಿ ಉಚ್ಚಾರಣೆ ಮಾಡೋಕ್ಕೆ ಯಾವ್ದು ಬರುತ್ತೆ ಅದೇ ಸರಿಯಾದ ಉತ್ತರ ಅಷ್ಟೇ. ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ನೌ. ಆಪ್ಷನ್ ಡಿ ಸರಿಯಾದ ಉತ್ತರ. ಮೆನಿ ಪೀಪಲ್ ಡ್ಯಾಶ್ ಡ್ಯೂ ಟು COVID-19 ಅಂಡ್ ದ ನಂಬರ್ ಆಫ್ ಡೆತ್ ಈಸ್ ಅಲಾರಮಿಂಗ್. ನೋಡ್ರಿ, ಸರಿಯಾದ ಉತ್ತರ ಇದು. ಸತ್ತೋದ, ಅವರು ಸತ್ತೋದ್ರು ಅನ್ನೋದಕ್ಕೆ ಏನಂತೀವಿ ನಾವು? ಪಾಸ್ಡ್ ಅವೇ ಅಂತ ಅಂದ್ಬಿಡ್ತೀವಿ. ಅದೇ ಥರ ಮೆನಿ ಪೀಪಲ್ ಪಾಸ್ಡ್ ಅವೇ ಡ್ಯೂ ಟು COVID-19. ಮೆನಿ ಪೀಪಲ್ ಪಾಸ್ಡ್ ಅವೇ ಡ್ಯೂ ಟು COVID-19. ಜಾನ್ ಬುಕ್ಡ್ ಒನ್ ಡ್ಯಾಶ್ ಇನ್ ದ ಟಿಪ್ಪು ಎಕ್ಸ್ಪ್ರೆಸ್. ನಾವು ಟ್ರೈನಲ್ಲಿರ್ತಕ್ಕಂಥ ಇವಕ್ಕೆ ಏನಂತೀವಿ ನಾವು? ಟ್ರೈನಲ್ಲಿ ಒಂದು ಸೀಟ್ನ ನಾವು ಆನ್ಲೈನಲ್ಲಿ ಬುಕ್ ಮಾಡ್ತೀವಲ್ಲ, ಅದಕ್ಕೆ ಏನಂತೀವಿ? ಬರ್ತ್ ಅಂತ ಕರಿತೀವಿ. ಆದರೆ ಯಾವ ಬರ್ತ್ ಅನ್ನೋದು ಇಂಪಾರ್ಟೆಂಟು. ಜಾನ್ ಬುಕ್ಡ್ ಬರ್ತ್ ಇನ್ ದ ಟಿಪ್ಪು ಎಕ್ಸ್ಪ್ರೆಸ್ ಬರ್ತ್. ಯಾವ ಬರ್ತ್ ಅಂತಂದರೆ ಅದು BERTH ಬರ್ತ್ ಅಂತ. ಜಾನ್ ಬುಕ್ಡ್ ಒನ್ ಬರ್ತ್ ಇನ್ ದ ಟಿಪ್ಪು ಎಕ್ಸ್ಪ್ರೆಸ್ ಅಥವಾ ಟೂ ಬರ್ತ್ ಇನ್ ದ ಟಿಪ್ಪು ಎಕ್ಸ್ಪ್ರೆಸ್. Getting the doctorate degree has added one more feather in this cap. Getting the doctorate degree has added one more feather in his cap. ಅಂದರೆ ಏನಂತ ಅರ್ಥ? ಇವನ್ ತಕ್ಕಿರೋ ಇರ್ತಕ್ಕಂಥ ಒಂದು ಅಚೀವ್ಮೆಂಟಿಗೆ ಇನ್ನೊಂದು ಅಚೀವ್ಮೆಂಟ್ ಬಂದು ಸೇರ್ತು ಅಂತ ಅರ್ಥ ಅದು. ಫೆದರ್ ಇನ್ ಇಸ್ ಕ್ಯಾಪ್ ನೋಡಿ, ಸರಿಯಾದ ಉತ್ತರ. ಫೆದರ್ ಇನ್ ಇಸ್ ಕ್ಯಾಪ್, ಇನ್ನೊಂದು ಗರಿ ಬಂದು ಅವನ ಕ್ಯಾಪಲ್ಲಿ ಸೇರ್ತು. ಈಗ ಆಲ್ರೆಡಿ ಸಕ್ಸಸ್ಸು, ಆ ಸಕ್ಸಸ್ಸಲ್ಲಿ ಇನ್ನೊಂದು ಫೆದರ್ ಇನ್ ಇಸ್ ಕ್ಯಾಪ್ ಬಂದ್ಬಿಡ್ತು. ಡಾಕ್ಟರೇಟ್ ಡಿಗ್ರಿ ತಗೊಂಡಿದ್ದು ಇನ್ನೊಂದು ಬಂದು ಸೇರಿಸ್ತು ಅಂದರೆ ಅಡಿಷ್ನಲ್ ಸಕ್ಸಸ್ ಬಂತು ಅವನಿಗೆ ಅಂತ. ಕರೇಜ್ ಅಲ್ಲ, ಇನ್ಸಲ್ಟ್ ಅಲ್ಲ, ಫೇಲ್ಯೂರ್ ಅಲ್ಲ, ಅಡಿಷ್ನಲ್ ಆಗಿ ಇನ್ನೊಂದು ಸಕ್ಸಸ್ ಬಂದ್ಬಿಡ್ತು ಅವನಿಗೆ. ಇಟ್ ಈಸ್ ಅಡಿಷ್ನಲ್ ಸಕ್ಸಸ್. ಗೆಟ್ಟಿಂಗ್ ದ ಡಾಕ್ಟರೇಟ್ ಡಿಗ್ರಿ ಹ್ಯಾಸ್ ಆ್ಯಡೆಡ್ ಒನ್ ಮೋರ್ ಫೆದರ್ ಇನ್ ಇಸ್ ಕ್ಯಾಪ್ ಅಂದರೆ ಅಡಿಷ್ನಲ್ ಸಕ್ಸಸ್.
ಒನ್ ಹೂ ಡಸ್ ನಾಟ್ ನೋ ರೀಡಿಂಗ್ ಆ್ಯಂಡ್ ರೈಟಿಂಗ್ ಈಸ್ ಕಾಲ್ಡ್ ಆ್ಯಸ್. ಓದಕ್ಕೂ ಬರೆಯಲ್ಲ, ಬರೆಯೋಕ್ಕೂ ಬರಲ್ಲ, ಓದಕ್ಕೂ ಬರಲ್ಲ, ಓದಲಿಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ ಅಂಥವ್ರಿಗೆ ಏನಂತೀವಿ ನಾವು ಕನ್ನಡದಾಗೆ? ಅನಕ್ಷರಸ್ಥರು. ಇಂಗ್ಲೀಷ್ನಾಗ ಏನಂತೀವಿ? ಅದೇ ಇಲ್ಲ ಆನ್ಸರ್. ಇಂಗ್ಲೀಷ್ನಾಗ ಏನಂತೀವಿ? ಇಲ್ಲಿಟ್ರೇಟ್ ಅಂತ ಕರಿತೀವಿ. ನೋಡ್ರಿ, ರೀಅರೇಂಜ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್. PQRS ಕೊಟ್ಟಿದ್ದಾರೆ. ಪ್ಲೇಯಿಂಗ್ ದ ಚಿಲ್ಡ್ರನ್ ಕ್ರಿಕೆಟ್ ಆರ್. ಇದಕ್ಕೆ ಸರಿಯಾದ ಉತ್ತರ QSPR. ಅಂದರೆ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಕ್ರಿಕೆಟ್. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಆರ್ ಯಾಕೆ ಸೇರಿಸಿದ್ರು? ಆರ್ ಅಂದರೆ ಯಾಕೆ? ಭಾಳ ಜನ ಇದ್ದಾಗ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಒಬ್ಬರೇ ಆಡಕ್ಕೆ ಕೊಡ್ತಾರೆ ಕ್ರಿಕೆಟ್ನ ಅನ್ನೋ. ಹಾಗಾಗಿ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಕ್ರಿಕೆಟ್. ದ ಪ್ಲೂರಲ್ ಆಫ್ ದ ವರ್ಡ್ ಫೆನಾಮೆನನ್. ಫೆನಾಮೆನನ್ ವಿದ್ಯಮಾನ, ವಿದ್ಯಮಾನಗಳು ಏನೋ ಸೂಚಿಸುತ್ತೆ. ನೋಡೋಣ ನೆಕ್ಸ್ಟ್ ಆನ್ಸರಲ್ಲಿ ಅದನ್ನ. ದ ಪ್ಲೂರಲ್ ಆಫ್ ದ ವರ್ಡ್ ಫೆನಾಮೆನ. ಫೆನಾಮೆನನ್ ಅಂದರೆ, ಫೆನಾಮೆನನ್ ಅಂದರೆ ಏನು? ಫೆನಾಮೆನನ್ ಅಂದರೆ ವಿದ್ಯಮಾನ ಅಂತ ಅರ್ಥ. ನಮಗೆ ಪ್ಲೂರಲ್ ವರ್ಡ್ ಬೇಕು ಅಂದರೆ ಫೆನಾಮೆನನ್ ಅಂದರೆ ವಿದ್ಯಮಾನ. ನಮಗೆ ವಿದ್ಯಮಾನಗಳು. ವಿದ್ಯಮಾನಗಳು ಅಂದರೆ ಇಂಗ್ಲೀಷ್ನಲ್ಲಿ ಅಂತ ಕರಿತೀವಿ ನಾವು, ಅದಕ್ಕೆ ಫೆನೋಮೆನಾ. ನೋಡ್ರಿ, ಫೆನೋಮೆನನ್ ಅಂತಕ್ಕಂಥದ್ದು ಸಿಂಗ್ಯುಲರ್, ಫೆನೋಮೆನಾ ಅಂತಕ್ಕಂಥದ್ದು ಪ್ಲೂರಲ್. ಫೆನೋಮೆನನ್ ವಿದ್ಯಮಾನ, ಫೆನೋಮೆನಾ ವಿದ್ಯಮಾನಗಳು. ಆಪ್ಷನ್ ಸಿ ಸರಿಯಾದ ಉತ್ತರ. ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್. ಐ ವೆಂಟ್ ಟು ಬೆಂಗಳೂರು ಟುಮಾರೋ. ಐ ವಿಲ್ ಗೋ ಟು ಬೆಂಗಳೂರು ಟುಮಾರೋ. ಐ ಹ್ಯಾಡ್ ಗಾನ್ ಟು ಬೆಂಗಳೂರು ಟುಮಾರೋ. ಐ ವಾಸ್ ಗೋಯಿಂಗ್ ಟು ಬೆಂಗಳೂರು ಟುಮಾರೋ. ಯಾವ ಸಿಂಪಲ್ ಆಗಿ ಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ. ಐ ವಿಲ್ ಗೋ ಟು ಬೆಂಗಳೂರು ಟುಮಾರೋ. ಸರಿಯಾದ ಉತ್ತರ ಆಪ್ಷನ್ ಬಿ. ಐ ವಿಲ್ ಗೋ ಟು ಬೆಂಗಳೂರು ಟುಮಾರೋ. ನೆಕ್ಸ್ಟ್ ಪ್ರಶ್ನೆ, ಆಪೋಸಿಟ್ ಆಫ್ ದ ವರ್ಡ್ ಹೆಲ್ತ್. ಹೆಲ್ತ್ ಅಂದ್ರೇನು? ಆರೋಗ್ಯ. ಹಾಗಾದರೆ ಅನಾರೋಗ್ಯಕ್ಕೆ ಇಂಗ್ಲೀಷ್ನಾಗೆ ಅಂತೀವಿ? ಅನ್ಹೆಲ್ತ್ ಅಂತೀವ? ಅನ್ಹೆಲ್ತ್ ಅಂತೀವ? ಅನ್ನಲ್ಲ. ಹೆಲ್ತ್ ಅಂದರೆ ಆರೋಗ್ಯ, ಇಲ್ ಹೆಲ್ತ್ ಅಂದರೆ ಅನಾರೋಗ್ಯ. ILL ಹೆಲ್ತ್. ಇಲ್ ಹೆಲ್ತ್ ಅಂದರೆ ಅನಾರೋಗ್ಯ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ನೋಡಿ, ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್. ನೋಡಿ, ಎಲ್ಲ ಸೆಂಟೆನ್ಸು ಒಂದೇ ಥರ ಇದ್ದಾವೆ, ಬಟ್ ಡಬಲ್ ಇನ್ವರ್ಟೆಡ್ ಕಾಮ ಅನ್ನೋದು ಡಿಫ್ರೆಂಟ್ ಪ್ಲೇಸಸ್ ಆಗಿದೆ. ಬಟ್ ಡಬಲ್ ಇನ್ವರ್ಟೆಡ್ ಕಾಮ ಎಲ್ಲಿ ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು ಮತ್ತು ಕಾಮನ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ ಗೊತ್ತಿದ್ದರೆ ಇದಕ್ಕೆ ಸರಿಯಾದ ಉತ್ತರ ತಿಳಿಸ್ಬೋದು. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ತಿಳಿಸಿ ನೋಡೋಣ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ರವಿ ಸೆಡ್. ರವಿ ಸೆಡ್ ಅಂದ ತಕ್ಷಣ ಕಾಮ ಬಂದ್ಬಿಡ್ಬೇಕು. ರವಿ ಸೆಡ್ ಕಾಮ ಬಂದ್ಬಿಡ್ಬೇಕು. ಡು ಯು ಲೈಕ್ ಇಂಗ್ಲೀಷ್ ಮೀನಾ? ಡು ಯು ಲೈಕ್ ಇಂಗ್ಲೀಷ್ ಮೀನಾ? ಡು ಯು ಲೈಕ್ ಇಂಗ್ಲೀಷ್ ಮೀನಾ ಅನ್ನೋಕ್ಕೆ ಬರಲ್ಲ. ಡು ಯು ಲೈಕ್ ಇಂಗ್ಲೀಷ್ ಮೀನಾ ಆವಾಗ ವರ್ಡ್ ಫುಲ್ ಆಗ್ತದೆ. ಅಲ್ಲಿಗೆ ಡು ಯು ಲೈಕ್ ಇಂಗ್ಲೀಷ್ ಮೀನಾ ಕ್ವಶನ್ ಮಾರ್ಕ್ ಆಮೇಲೆ ಅಪಸ್ಟುಪಿ ಕ್ಲೋಸ್ ಆಗಬೇಕು. ಡೂ ಇಂದ ಸ್ಟಾರ್ಟ್ ಆಗಿ ಕ್ವಶನ್ ಮಾರ್ಕ್ ಆದ ನಂತರ ಅಪಸ್ಟುಪಿ ಕ್ಲೋಸ್ ಆಗಬೇಕು. ಅದು ಸರಿಯಾದ ಉತ್ತರ. ಆಮೇಲೆ ಡು ಯು ಲೈಕ್ ಇಂಗ್ಲೀಷ್ ಇಲ್ಲೂ ಕಮ ಬರಬೇಕು. ರವಿ ಸೆಡ್ ಇಲ್ಲೂ ಕಮ ಬರಬೇಕು. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ರವಿ ಸೆಡ್ ಡು ಯು ಲೈಕ್ ಇಂಗ್ಲೀಷ್ ಮೀನಾ. ಆಪ್ಷನ್ ಬಿ ಸರಿಯಾದ ಉತ್ತರ. ಒನ್ ಮಸ್ಟ್ ಡ್ಯಾಶ್ ಬ್ಯಾಡ್ ಹ್ಯಾಬಿಟ್ಸ್ ಟು ಲೀಡ್ ಎ ಹೆಲ್ತಿ ಲೈಫ್. ಒಂದು ಹೆಲ್ತಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಒನ್ ಮಸ್ಟ್ ಡ್ಯಾಶ್ ಬ್ಯಾಡ್ ಹ್ಯಾಬಿಟ್ಸ್. ಬ್ಯಾಡ್ ಹ್ಯಾಬಿಟ್ಸ್ನ ಏನು ಮಾಡಬೇಕು? ಬ್ಯಾಡ್ ಹ್ಯಾಬಿಟ್ಸ್ನ ಬಿಡಬೇಕು. ಅದಕ್ಕೆ ಇಲ್ಲಿ ಏನಂತ ಬ್ಯಾಡ್ ಹ್ಯಾಬಿಟ್ಸ್ನ ಬಿಟ್ಬಿಡಬೇಕು. ಆ ಬಿಟ್ಬಿಡಬೇಕು ಅನ್ನೋದಕ್ಕೆ ನಾವಿಲ್ಲಿ ಯಾವ ವರ್ಡ್ ಸೇರಿಸ್ಬೇಕು? ABCDಯಲ್ಲಿ ನೋಡಿ, ಗಿವ್ ಅಪ್. ಗಿವ್ ಅಪ್ ಬಿಟ್ಬಿಡು. ನೆವರ್ ಗಿವ್ ಅಪ್ ಬಿಡಲೇಬೇಡ. ಗಿವ್ ಅಪ್ ಬಿಟ್ಬಿಡು. ಒನ್ ಮಸ್ಟ್ ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್ ಟು ಲೀಡ್ ಎ ಹೆಲ್ತಿ ಲೈಫ್. ನೆವರ್ ಗಿವ್ ಅಪ್ ಬಿಡಲೇಬೇಡ. ನೆವರ್ ಗಿವ್ ಅಪ್ ಯುವರ್ ಅಚೀವ್ಮೆಂಟ್. ನಿಮ್ಮ ಅಚೀವ್ಮೆಂಟ್ನ ನೀವು ಬಿಡಲೇಬೇಡ. 35ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ದ ವರ್ಡ್ ಸ್ಟ್ರೈಕ್ ಮೀನ್ಸ್ ಹಿಟ್. ಸ್ಟ್ರೈಕ್ ಅಂದರೆ
ಹಿಟ್ ಅಂತ. ದ ಸೇಮ್ ವರ್ಡ್ ಇನ್ ದಿಸ್ ಸೆಂಟೆನ್ಸ್, ಅದೇ ಸ್ಟ್ರೈಕ್ ಅಂತಕ್ಕಂಥ ವರ್ಡು ಕೆಳಗಿನ ಸೆಂಟೆನ್ಸ್ ಅಲ್ಲಿ ಬಂದಿದೆ. ದ ವರ್ಕರ್ಸ್ ವೆಂಟ್ ಆನ್ ಸ್ಟ್ರೈಕ್ ಟು ಗೆಟ್ ದೇರ್ ಡಿಮ್ಯಾಂಡ್ಸ್ ಮೆಟ್. ಮೀನ್ಸ್ ಅಂದರೆ ವರ್ಕರ್ಗಳು ಸ್ಟ್ರೈಕ್ ಮಾಡೋಕ್ಕೆ ಹೋಗ್ತಿದ್ದಾರೆ, ಅವರಿಗೆ ಅವ್ರ ಡಿಮ್ಯಾಂಡು ಸಿಗುವವರೆಗೂ ಕೂಡ ಅವರು ಸ್ಟ್ರೈಕ್ ಮಾಡಬೇಕು ಅಂತ ಹೋಗ್ತಿದ್ದಾರೆ. ಇದರ ಅರ್ಥ ಏನು? ಇಲ್ಲಿ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು ನಾವು. ದ ವರ್ಕರ್ಸ್ ವರ್ಕ್ಡ್ ಎಂಥ್ಯೂಸಿಯಾಸ್ಟಿಕಲಿ. ದ ವರ್ಕರ್ಸ್ ವರ್ಕ್ಡ್ ಎಂಥ್ಯೂಸಿಯಾಸ್ಟಿಕಲಿ. ದ ವರ್ಕರ್ಸ್ ವರ್ ಇಲ್ ಅಂಡ್ ಸೋ ಕುಡ್ ನಾಟ್ ವರ್ಕ್. ದ ವರ್ಕರ್ಸ್ ವರ್ ಇಂಟ್ರೆಸ್ಟೆಡ್ ಟು ವರ್ಕ್. ದ ವರ್ಕರ್ಸ್ ರೆಫ್ಯೂಸ್ಡ್ ಟು ವರ್ಕ್. ನೋಡಿರಿ, ಸ್ಟ್ರೈಕ್ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತಂದರೆ ಏನಂತ ಅರ್ಥ? ದ ವರ್ಕರ್ಸ್ ಸ್ಟ್ರೈಕ್ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂದರೆ ಅವರು ಕೆಲಸ ಮಾಡೋಕ್ಕೆ ರೆಫ್ಯೂಸ್ ಮಾಡ್ತಿದ್ದಾರೆ, ನಿರಾಕರಣೆ ತೋರಿಸ್ತಾ ಇದ್ದಾರೆ ಅಂತ ಅರ್ಥ. ದ ವರ್ಕರ್ಸ್ ರೆಫ್ಯೂಸ್ಡ್ ಟು ವರ್ಕ್. ದ ವರ್ಕರ್ಸ್ ವೆಂಟ್ ಆನ್ ಸ್ಟ್ರೈಕ್ ಟು ಗೆಟ್ ದೇರ್ ಡಿಮ್ಯಾಂಡ್ಸ್ ಮೆಟ್. ಅವ್ರ ಡಿಮ್ಯಾಂಡ್ಸ್ನ ತೀರಿಸ್ಕೊಳ್ಳೋಕ್ಕೋಸ್ಕರ ಅವರು ಸ್ಟ್ರೈಕ್ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂದರೆ ಅವರು ವರ್ಕ್ನ ರೆಫ್ಯೂಸ್ ಮಾಡಿ ಹೋಗ್ತಾ ಇದ್ದಾರೆ ಅಂತ ಅರ್ಥ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ಇದೇ ಥರ ನೆಕ್ಸ್ಟ್ ವಿಡಿಯೋಗಳು PDO ಮತ್ತು ವಿಲೇಜ್ ಅಕೌಂಟೆಂಟು, PSI, PC ಎಲ್ಲಕ್ಕೂ ಕೂಡ ಕರೆಕ್ಟಾಗಿ ಅಪ್ಡೇಟ್ ಕೊಟ್ಕೊತ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋ ಸೆಂಡ್ ಮಾಡಿ. ಥ್ಯಾಂಕ್ ಯು.